ಏನಾದರೂ ಆಗಲಿ ನನ್ನ ಮಗಳಿಗೂ ಫೋನ್ ಮಾಡ್ಬಿಟ್ಟು ಕರೆದ್ಬಿಡ್ತೀನಿ, ನನ್ನ ಮಗಳನ್ನೂ ಅಳಿಯನ್ಗೂ ಅವ್ರಿಗೂ ಈ ಖುಷಿಯಾದ ವಿಚಾರನ ಹೇಳ್ಬೇಕು ಮೊದಲು. ಹಲೋ ಮಗಳೇ, ಹೇಗಿದ್ದೀಯಮ್ಮ? ಮನೇಲಿ ಅಳಿಯಂದ್ರು ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ನೀವು ಹೇಗಿದ್ದೀರಾ? ಮನೇಲಿ ಅಮ್ಮ, ನೀವು, ತಮ್ಮಂದಿರೆಲ್ಲ ಹೇಗಿದ್ದಾರೆ? ನಾವು ಎಲ್ಲ ಚೆನ್ನಾಗಿದ್ದೀವಮ್ಮ. ನಿಮಗೆ ಮನೆಗೆ ಬರೋಕ್ಕೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದು ನಾನು. ಅಳಿಯಂದ್ರೆ ಕೊಡು, ನಾನು ಹೇಳ್ತೀನಿ. ನೀನು ಅಳಿಯಂದ್ರು ಫ್ರೀ ಮಾಡಿಕೊಂಡು ಮನೆ ಕಡೆ ಬನ್ನಿ. ಎಷ್ಟೊಂದು ದಿನ ಆಯ್ತಲ್ಲ ಮನೆಗೆ ಬಂದು ನೀವು. ಏನು ಮಾಡೋದಪ್ಪ, ನನಗೂ ಬರಬೇಕು ಅಂತ ಆಸೆ ಇದೆ. ಆದರೆ ಏನು ಮಾಡೋದು, ಕೆಲಸ ನಿನ್ನ ಅಳಿಯನಿಗೆ ಫ್ರೀನೇ ಇರಲ್ಲ. ಅವ್ರನ್ನ ಬಿಟ್ಟು ಅಂದರೆ ಊಟ ತಿಂಡಿಗೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಬರ್ತಾ ಇಲ್ಲ ಅಷ್ಟೇ ಅಪ್ಪ. ಹಾಗಂದ್ರೆ ಏನಮ್ಮ ಮಾಡೋದು? ಬಿಡುವು ಮಾಡಿಕೊಂಡು ಬರಬೇಕು. ನಿಮ್ಮಮ್ಮನೂ ಯಾವಾಗಲೂ ಹೇಳ್ತಾ ಇರ್ತಾಳೆ, ನನ್ನ ಮಗಳು ಬರೋದೇ ಇಲ್ಲ, ನನ್ಗೆ ಅವಳನ್ನ ನೋಡಬೇಕು ಅನ್ನಿಸ್ತಾ ಇದೆ ಅಂತ. ಬಿಡುವು ಮಾಡ್ಕೊಂಡು ಬಂದು ಹೋಗು ಮನೆಗೆ ಅವಾಗವಾಗ. ನನಗೂ ಅದೇ ಆಸೆ ಅಪ್ಪ. ಆದರೆ ನೋಡಿದಿರಲ್ಲ ನೀವೇನೆ, ನಿಮ್ಮ ಅಳಿಯಂದ್ರೆ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಇರ್ತಾರೆ. ಆಯ್ತಮ್ಮ, ಅಳಿಯಂದ್ರಿದ್ರೆ ಫೋನ್ ಕೊಡು, ನಾನು ಅವ್ರಿಗೆ ಹೇಳ್ತೀನಿ. ಇಲ್ಲಪ್ಪ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದಮೇಲೆ ನಾನೇ ಅವ್ರಿಗೆ ಹೇಳ್ತೀನಿ, ಹೇಳಿ ಕರ್ಕೊಂಬರ್ತೀನಿ ಬಿಡಪ್ಪ. ಏನಪ್ಪ ವಿಚಾರ ಇವಾಗ? ಏನಿಲ್ಲಮ್ಮ, ಫೋನಲ್ಲಿ ಅದೆಲ್ಲ ಬೇಡ, ನೀವು ಎದುರುಗಡೆ ಬಂದಾಗಲೇ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಮನೆಗೆ ಕರಿತಾ ಇರೋದು. ನೀನು ಅಳಿಯ ಬಿಡುವು ಮಾಡಿಕೊಂಡು ಮನೆಗೆ ಬನ್ನಿ. ನಿಮ್ಮಮ್ಮಂದು ಒಂದೇ ಹಿಂಸೆ, ನನ್ನ ಮಗಳಿಗೆ ಫೋನ್ ಮಾಡಿ ಕರೆಯಲ್ಲ ನೀವು, ಏನಿಲ್ಲ ಅಂತ. ನೀನು ನೋಡಿದ್ರೆ ಕೆಲಸ ಇದೆ ಬರೋದಿಲ್ಲ ಅಂತೀಯ. ನಿಮ್ಮಮ್ಮ ನೋಡಿದ್ರೆ ನನ್ನ ಮಗಳು ಬರೋದೇ ಇಲ್ಲ ಅಂತ ಕೊರಗ್ತಾ ಇರ್ತಾಳೆ ಯಾವಾಗ ನೋಡಿದ್ರು. ಹೌದಪ್ಪ, ನನಗೂ ಅಷ್ಟೇ ನಿಮ್ಮನ್ನ ಅಮ್ಮನ್ನ ಎಲ್ಲ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇರುತ್ತೆ. ಆದರೆ ಏನು ಮಾಡೋದು ನೋಡಿ, ಇಲ್ಲೇ ಇದ್ರೇ ಬರೋಕ್ಕೆ ಆಗೋದಿಲ್ಲ. ನೀವಾದರೂ ಬರ್ಬೋದಲ್ಲಪ್ಪ, ಬಿಡುವು ಮಾಡಿಕೊಂಡು ಮಗಳು ಮನೆಗೆ. ಆಯಿತು, ಬರೋಣ ಬಿಡಮ್ಮ, ಬರ್ತೀವಿ. ನಿಮ್ಮಮ್ಮನಿಗೂ ಹೇಳ್ತಾ ಇರ್ತೀನಿ, ಹೋಗ್ಬಿಟ್ಟು ಬಾ ಮಗಳ ಮನೆಗೆ ಅಂತ. ಆದರೆ ಅವಳೇ ಹೋಗೋದಿಲ್ಲ. ಯಾವಾಗ ನೋಡಿದ್ರೆ ನಿಮ್ಗೆ ಊಟ ತಿಂಡಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅಂತಾಳೆ. ಸರಿನಪ್ಪ, ಆಯಿತು. ನಿಮ್ಮ ಅಳಿಯಂದ್ರನ್ನ ಕೇಳ್ತೀನಿ, ಫ್ರೀ ಮಾಡ್ಕೊಂಡು ಬನ್ನಿ, ಒಂದಿನ ಹೋಗೋಣ. ಅಪ್ಪ ಅಮ್ಮ ಈ ಥರ ಕರೀತಾ ಇದ್ರು ಅಂತ. ನೀನು ಹೇಳಿರಮ್ಮ, ನಾನು ಅಳಿಯಂದ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಬನ್ನಿ ಮಗಳನ್ನ ಕರ್ಕೊಂಡು ಅಂತ. ಒಂದು 4 ದಿನ ಇದ್ದೋಗಿರುವಂತೆ ಬನ್ನಿ, ಯಾವಾಗಲೂ ಕೆಲಸ ಅಂತ ಇದ್ದಿದ್ದೆ. ಏನು ಇವತ್ತು ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ವಲ್ಲ? ಎಷ್ಟೊತ್ತು ಬರ್ತಾರೇನೋ, ಫೋನ್ ಆದರೂ ಮಾಡಿ ಕೇಳ್ತೀನಿ. ಹಲೋ, ಏನ್ರಿ, ಎಲ್ಲಿದ್ದೀರಾ? ಇನ್ನೂ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ? ಏನಮ್ಮ ಹೆಂಡ್ತಿ, ಟೈಮ್ ಎಷ್ಟು ಅಂದ್ಕೊಂಡಿದ್ಯಾ? ಇನ್ನೂ ನಾನು ಡ್ಯೂಟಿ ಮುಗ್ದಿಲ್ಲ. ನೀನು ನೋಡಿದ್ರೆ ಇನ್ನೂ ಲೇಟಾಗಿ ಬರ್ತಾ ಇದ್ದೀರಾ ಅಂತ ಫೋನ್ ಮಾಡಿದ್ಯಲ್ಲ, ಯಾಕೆ, ಏನಾಗಿದೆ ಇವತ್ತು ನಿನಗೆ? ಏನೂ ಇಲ್ಲ ರೀ, ಇನ್ನೂ ಬಂದಿಲ್ವಲ್ಲ ಅಂತ ಫೋನ್ ಮಾಡಿದೆ ಅಷ್ಟೇನೆ. ಇಲ್ಲ, ಏನೋ ವಿಷಯ ಇದೆ, ಅದಕ್ಕೆ ಫೋನ್ ಮಾಡಿದ್ದು. ಹಂಗೆಲ್ಲ ಸುಮ್ಮನೆ ಸುಮ್ಮನೆ ಫೋನ್ ಮಾಡೋಳಲ್ಲ ನನ್ನ ಹೆಂಡ್ತಿ. ನನಗೆ ಗೊತ್ತಿಲ್ವಾ ನನ್ನ ಹೆಂಡ್ತಿ ಏನು ಅಂತ? ಏನು ವಿಷಯ ಹೇಳು. ಇಲ್ಲ ರೀ, ಮನೆಗೆ ಬಂದಾಗಲೇ ಹೇಳ್ತೀನಿ ಬಿಡಿ, ಫೋನಲ್ಲಿ ಏನಕ್ಕೆ? ಸರಿ ಆಯಿತು, ಡ್ಯೂಟಿ ಮುಗಿದ್ಮೇಲೆ ಬರ್ತೀನಿ, ಹೇಳುವಂತೆ ಬಿಡು. ಏನಿರ್ಬೋದು ನನ್ನ ಹೆಂಡ್ತಿ ಫೋನ್ ಮಾಡಿಬಿಟ್ಟು ಇವತ್ತು ಯಾವಾಗ ಬರ್ತೀರಾ, ಇನ್ನೂ ಬಂದಿಲ್ವಲ್ಲ ಅಂತ ಕೇಳಿದ್ಲಲ್ಲ. ಏನಾದರೂ ಖುಷಿ ವಿಚಾರ ಇರ್ಬೋದಾ, ಇಲ್ಲ ಸರ್ಪ್ರೈಸ್ ಇರ್ಬೋದಾ? ಏನು, ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕು. ಅದೇನಿರ್ಬೋದು ಅಂತ ತಿಳ್ಕೋಬೇಕು. ಇವತ್ತು ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರ ಹತ್ರ ಹೇಳಬೇಕು, ಅಪ್ಪ ಅಮ್ಮ ಈ ಥರ ಕರೆದಿದ್ದಾರೆ ಹೋಗೋಣ ಅಂತ ಅಂದ್ಬಿಟ್ಟು. ಹೇಗಾದರೂ ಮಾಡಿ 4 ದಿನ ಕರ್ಕೊಂಡು ಹೋಗ್ಬೇಕು. ಅಮ್ಮನ ಮನೆಗೆ ಹೋಗಿದ್ರೆ ಎಷ್ಟೋ ದಿನ ಆಯಿತು. ನನಗಂತೂ ಇಲ್ಲೇ ಇದ್ದೀನಿ ತುಂಬ ಬೇಜಾರಾಗ್ಬಿಟ್ಟಿದೆ. ಒಬ್ಬಳೇ ಮನೇಲಿರೋದು ಅಂದರೆ ಬೇಜಾರು. ಇಲ್ಲ ಅಕ್ಕಪಕ್ಕನೂ ಯಾರು ಮಾತಾಡೋಕ್ಕಿಲ್ಲ. ಈ ನನ್ನ ಗಂಡನು ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಬಂದರೆ ಹೊರಗಡೆ ಹೋಗೋಣ ಅಂದರೆ ಆವಾಗಲೂ ಸುಸ್ತಾಗಿದ್ದೀನಿ, ಎಲ್ಲೂ ಹೋಗೋಕ್ಕಾಗಲ್ಲ, ನಾನು ರೆಸ್ಟ್ ಮಾಡಬೇಕು ಅಂತಾರೆ. ಏನು ಮಾಡೋದು, ನಮಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಅಪ್ಪ. ಅದೇ ಅಪ್ಪ ಅಮ್ಮನ ಮನೆಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಅಪ್ಪ ಅಮ್ಮನ ಜೊತೆ ಇರ್ಬೋದು, ತಮ್ಮದಿರ ಜೊತೆ ಇರ್ಬೋದು, ಅಮ್ಮ ನಾನು ಎಲ್ಲ ಹೊರಗಡೆ ಸುತ್ತಾಡ್ಕೊಂಡು ಬರ್ಬೋದು, ತುಂಬ ಖುಷಿಯಾಗಿರುತ್ತೆ. ನನಗಂತೂ ಅಪ್ಪ ಕರೆದಿದ್ದು ಹೋಗೋದಕ್ಕೂ ಯಾವಾಗ ನಾನು ಹೋಗ್ತೀನೋ ಅಂತ ಅನ್ನೋಷ್ಟು ಖುಷಿ ಆಗ್ತಾಯಿದೆ ನನಗಂತೂ. ಹೇಗಾದರೂ ನನ್ನ ಗಂಡನ ಒಪ್ಪಿಸಿ ಕರ್ಕೊಂಡು ಹೋಗಲೇಬೇಕು ಈ ಸಲ ಅಂತೂ. ಹುಡುಗಿ ನೋಡೋಕೆ ಹೋದಾಗ್ಲೂ ಮನೆಗೆ ಹೋಗಲಿಲ್ಲ. ಹುಡುಗಿ ಮನೆಗೆ ಹೋದ್ವಿ, ಹಂಗೆ ಬಂದ್ಬಿಟ್ವಿ ವಾಪಸ್ಸು. ಅಪ್ಪ ಅಮ್ಮ ಎಷ್ಟು ಕರೆದ್ರು ಇವರಂತೂ ಕೆಲಸ ಇದೆ, ನನಗಾಗಲ್ಲ, ನೀನು ಬೇಕಾದ್ರೂ ಹೋಗೋದ್ರು. ನಾನು ಇವ್ರನ್ನ ಹೇಗೆ ಬಿಟ್ಟು ಹೋಗೋದು ಅಂತ ಹೋಗಿಲ್ಲ. ಬರೀ ಇದೇ ಆಯಿತು ನಮ್ದಂತೂ. ಏನಾದರೂ ಅಣ್ಣನ ಮದುವೆ ಅಂತೂ ಫಿಕ್ಸ್ ಆದರೆ ನಾನಂತೂ 1 ತಿಂಗಳು ಅಲ್ಲೇ ಇದ್ಬಿಡ್ತೀನಪ್ಪ. ಇವ್ರೇನಾದರೂ ಮಾಡ್ಕೊಳ್ಳಿಲ್ಲ, ಅಲ್ಲೇ ಬರಲಿ. ಆ ನೆಪದಲ್ಲಾದರೂ 1 ತಿಂಗಳಾದರೂ ಇರ್ಬೋದು. ಶಾಪಿಂಗ್ ಅಂತೆ, ಅದಂತೆ ಇದಂತೆ, ಕೆಲಸ ಅಂತೆ ಅಂತ ಅಂದ್ಕೊಂಡು. ಅವಾಗ ಇವ್ರನ್ನೂ ಅಲ್ಲಿಗೆ ಬರೋಕೆ ಹೇಳಿದಾಯ್ತು. ಅಲ್ಲಿಂದನೇ ಬೇಕಾದ್ರೆ ಆಫೀಸ್ಗೆ ಓಡಾಡ್ಬೋದು ಇವರು. ಅಪ್ಪ ಏನೋ ಖುಷಿಯಾದ ವಿಚಾರ ಇದೆ ಅಂತಿದ್ರು. ಮೋಸ್ಟ್ಲಿ ಅದೇ ಇರಬೇಕು, ಅಣ್ಣನ ಮದುವೆ ವಿಚಾರನೇ ಇರಬೇಕನ್ಸುತ್ತೆ. ನೋಡೋಣ, ಅಮ್ಮಂಗೆ ಫೋನ್ ಮಾಡಿ ಕೇಳ್ತೀನಿ ಏನು ವಿಚಾರಕ್ಕೆ ಅಂತ ಅಂದ್ಬಿಟ್ಟು. ಅವಾಗ ಗೊತ್ತಾಗುತ್ತೆ.
ಅಪ್ಪ ಏನಕ್ಕೆ ಕರೆದಿದ್ದಾರೆ ನಮ್ಮನ್ನ ಅದನ್ನು ಅಂತ. ಏನಾದರೂ ಆಗಿರಲಿ, ನನಗಂತೂ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅನ್ನೋದೇ ಖುಷಿ. ಬಟ್ಟೆ ಇಲ್ಲ ಈಗಲೇ ಪ್ಯಾಕ್ ಮಾಡ್ಕೊಂಬಿಟ್ಲಾ? ಬೇಡ ಬೇಡ, ಮೊದಲೇ ಪ್ಯಾಕ್ ಮಾಡಿ ಇಟ್ಕೊಂಬಿಟ್ರೆ ಎಲ್ಲ ನೀನೇ ತೀರ್ಮಾನ ತೊಗೊಂಡ್ಬಿಟ್ಟಿದ್ಯಾ ಅಂತಾರೆ. ಅವರು ಬರಲಿ ಆಫೀಸಿಂದ, ಅವ್ರನ್ನ ಕೇಳಿಬಿಟ್ಟೆ ಪ್ಯಾಕ್ ಮಾಡ್ತೀನಿ. ಅದೆಷ್ಟೊತ್ತು ಬೇಗ ಬೇಗ ಮಾಡ್ಕೊಂಬಿಡ್ತೀನಿ ಪ್ಯಾಕಿಂಗು. 4 ದಿನ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರು ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬರಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ನನಗೆ ಪರ್ಮಿಷನ್ ಕೊಟ್ಟರೆ ಸಾಕಾಗಿದೆ. ನನಗಂತೂ ಎಷ್ಟು ಹೊತ್ತಿಗೆ ಅಪ್ಪ ಅಮ್ಮನ ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ಯಾರಿದು ಬೆಲ್ ಮಾಡ್ತಾ ಇದ್ದಾರೆ? ಓ, ನನ್ನ ಗಂಟನೇ ಬಂದಿರಬೇಕು ಅನ್ಸುತ್ತೆ. ಬನ್ರಿ ನೀವಾ? ಹೌದಮ್ಮ ಹೆಂಡ್ತಿ, ನಾನೇನೆ ಎಷ್ಟೊತ್ತಿಂದ ಬೆಲ್ ಮಾಡ್ತಾ ಇದ್ದೀನಿ. ಯಾಕೆ ಡೋರ್ ತೆಗಿತಾ ಇಲ್ಲ? ಎಲ್ಲಿ ಕಳೆದೋಗಿದ್ದೆ ನೀನು ಇವತ್ತು? ಏನಿಲ್ಲ ರೀ, ಏನಿಲ್ಲ, ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೆ ಅಷ್ಟೇ. ಬೆಲ್ಲಾಗಿದ್ದು ಸೌಂಡ್ ಕೇಳಿಸಿಲ್ಲ ನನಗೆ. ಏನಿವತ್ತು ನನ್ನ ಹೆಂಡ್ತಿ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ, ಏನು ವಿಷಯ? ಏನಿಲ್ಲ ರೀ, ಬನ್ನಿ ಕೈಕಾಲು ಮುಖ ತೊಳ್ಕೊಳ್ಳಿ, ಆಮೇಲೆ ಮಾತಾಡೋಣ. ನೀವು ಕೈಕಾಲು ಮುಖ ತೊಳ್ಕೊಂಬರೋಷ್ಟರಲ್ಲಿ ನಾನು ಕಾಫಿ ಮತ್ತು ಜೊತೆಗೆ ಏನಾದ್ರು ತಿನ್ನಕ್ಕೆ ಮಾಡ್ಕೊಡ್ತೀನಿ. ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ಏನು ಇವತ್ತು ನನ್ನ ಹೆಂಡ್ತಿ ತಿನ್ನಕ್ಕೆ ಬೇರೆ ಏನಾದ್ರು ಮಾಡ್ಕೊಡ್ತೀನಿ ಕಾಫಿ ಜೊತೆಗೆ ಅಂತ ಇದ್ದಾಳೆ. ಏನೋ ತುಂಬ ಖುಷಿಯಾಗಿರ್ಬೇಕು ನನ್ನ ಹೆಂಡ್ತಿಗೆ. ಏನೋ ಪಾಪ ನನ್ನ ಗಂಡ ಸಾಕಾಗಿ ಬಂದಿರ್ತಾನಲ್ಲ, ಏನಾರು ಮಾಡ್ಕೊಡೋಣ ಅಂತ ಅಂದರೆ ನೀವು ನೋಡಿ ಏನಾರು ಹೇಳಿದ್ರೆ ಈ ಥರ ಹೇಳ್ತೀರಪ್ಪ ನೀವು. ಆಯ್ತಾಯ್ತು, ಏನಾದರೂ ಮಾಡಿಕೊಡು. ನಾನಂತೂ ನನ್ನ ಹೆಂಡ್ತಿ ಏನು ಮಾಡಿಕೊಟ್ರು ನನಗೆ ಇಷ್ಟನೇ. ಏನಿರ್ಬೋದು ಇವತ್ತು ನನ್ನ ಹೆಂಡ್ತಿ ಇಷ್ಟೊಂದೆಲ್ಲ ನೈಸ್ ಮಾಡ್ತಾ ಇದ್ದಾಳಲ್ಲ, ಕಾಫಿ ಜೊತೆಗೆ ಏನಾದ್ರು ತಿನ್ನಕ್ಕೆ ಮಾಡ್ಕೊಡ್ತೀನಿ ಅಂತಿದ್ದಾಳೆ. ನಾನೇ ಏನಾರು ಕೇಳಿದ್ರು ಮಾಡ್ಕೊಡ್ತಾ ಇರಲಿಲ್ಲ ಇಷ್ಟು ದಿನ. ಏನಪ್ಪ ಫುಲ್ ಖುಷಿಯಾಗಿದ್ದಾಳೆ ನನ್ನ ಹೆಂಡ್ತಿ ಇವತ್ತು. ಏನು ಅಂತ ಬಾಯೇ ಬಿಡ್ತಾ ಇಲ್ಲ. ಏನಾದರೂ ಆಗಲಿ, ನನ್ನ ಗಂಡನ್ನ ಒಪ್ಪಿಸ್ಲೇಬೇಕು ನಮ್ಮ ಅಮ್ಮನ ಮನೆಗೆ ಹೋಗೋದಕ್ಕೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗಿರೋ ತಿಂಡಿನೂ ಮಾಡ್ತೀನಿ ಇವತ್ತು. ಅದನ್ನು ತಿಂದು ಖುಷಿಲಾದ್ರೂ ಅವ್ರು ಒಪ್ಕೋಬೇಕು.